ಓಂ ನಮೋ ಭಗವತಿ ವಾಸುದೇವಾಯ ನಮಃ. ಜೈ ಶ್ರೀಕೃಷ್ಣ. ಶುಭ ಮುಂಜಾನೆಯನ್ನು ಫ್ರೆಶ್ ಆಗಿ ಎಲ್ಲರೂ ಆಚರಣೆ ಮಾಡಿ ಅಂತ ಹೇಳ್ತಾ, ಯಾಕಂದರೆ ನಮಗೆ ಇರೋದು ಕೆಲವು ದಿನಗಳು. ಹುಟ್ಟುವುದು ಗೊತ್ತಾಗಿರ್ತದೆ, ಆದರೆ ಸಾಯುವುದು ಯಾವಾಗಂತ ಗೊತ್ತಾಗಿರೋದಿಲ್ಲ. ಹಾಗಾಗಿ ಈ ಸಣ್ಣ ಒಂದು ಗ್ಯಾಪಿನಲ್ಲಿ ನಾವು ಎಲ್ಲವನ್ನು ನಮಗೆ ಬೇಕಾದನ್ನೆಲ್ಲ ಮಾಡಬೇಕಾಗ್ತದೆ. ಯಾಕಂದರೆ ದೇವರು ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಶುಭ ಮುಂಜಾನೆಯನ್ನು ಎಲ್ಲರೂ ಫ್ರೆಶ್ ಆಗಿ ಎಂಜಾಯ್ ಮಾಡ್ತಾ ಇರಿ ಅಂತೇಳಿ ನಾನು ಗಿರೀಶ್ ಪೆರಡಕ ಪಣದಿಪ್ಪೇನು ಯಾನಿಕ್ಕಿಲ್ಲ ಗಿರೀಶ್ ಪೆರಡಕ ಅಂದು ಪಂಡದು ಆಫೀಷಿಯಲ್ ಏನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತದೆ. ನಾನು ತೂವೊಂದಿಪ್ಪೆ ಲೈವ್ ಕಾರ್ಯಕ್ರಮನ ಪೂರ ಅಂಚನೆ ಎಂಗ್ನ ಪ್ರೋಗ್ರಾಮ್ ಉಂಡತ, ಸಂಗೀತ ಆಗಿರ್ಬೋದು, ಡ್ಯಾನ್ಸ್, ಎಂಟರ್ಟೈನ್ಮೆಂಟ್ ಪೂರ ಉಂಡತ. ನಾನು ನಟವ್ರ ನೃತ್ಯ ಸಂಗೀತ ಪುನಃ ಒಂದು ಯೂಟ್ಯೂಬ್ ಚಾನಲ್ ಉಂಡು, ಐಟ್ ಸಬ್ಸ್ಕ್ರೈಬರ್ ಬಂತದ್ದು. ನಾನು ಪೂರ ನಿಕ್ಲ ಲೈವ್ ಪೂರ ಕಾರ್ಯಕ್ರಮ ತೂಲೆ. ಯಾಕಂದರೆ ಹೆಂಗೆ ಪ್ರಾಕ್ಟೀಸ್ ಅವು ಪೂರ ಮನ್ಪುಣ ಹಿಡ್ದು ಡ್ಯಾನ್ಸ್ ಆ್ಯಂಡ್ ಸಿಂಗಿಂಗ್ ಆ್ಯಕ್ಟಿಂಗ್ ಪೂರ ಇತ್ತು ಹಿಡ್ದು ನಾನು ಪೂರನೇ ಶೇರ್ ಮಾಡ್ಪೇರೆ. ಎಂಕ್ಲೆ ಕೆಲವು ಟೈಮ್ ಯಾವ ಜಿನಂದು ಎನ್ನ ಬಿಸ್ನೆಸ್ ಲೈಫ್ ಹಿಡ್ದು ಅಂಚದು ಯಾವ ಜಿನಂದು ಮಾತೆರೆಗಳ ಇಜ್ಜ ಯಾನು ಇಂಚದು ಸೋಕು ತೋಜು ಎಂಕ್ ಅಂಚದು ನಾನು ಹೀಗೆ ಇದ್ದರೆ ಚಂದ ಕಾಣೋದಿಲ್ಲ ಅಂತ ಹೇಳ್ತೆ ನನಗೆ ಅನಿಸ್ತದೆ. ಹಾಗಾಗಿ ನಾನೊಂದು ಗ್ಲಾಸ್ ಹಾಕಿಕೊಂಡು ಕೂಲಾಗಿ ನಿಮ್ಮ ಜೊತೆ ಮಾತಾಡುವ, ಟಿಕ್ ಮಾತಾಡುವ, ಈ ದಿನವನ್ನು ಫ್ರೆಶ್ ಆಗಿ ಎಂಜಾಯ್ ಮಾಡುವ ಅಂತ ಹೇಳ್ದ ನಾನು ನಿಮ್ಮ ಗಿರೀಶ್ ಪೆರಡಕ. ಏನು ಗೊತ್ತುಂಟ, ನಿನ್ನೆ ನಾನು ಆಲ್ರೆಡಿ ಟಾಪಿಕನ್ನು ಹೇಳಿದ್ದೀನಿ. ಅದೇ ಟಾಪಿಕ್ ಏನಂತ ಹೇಳಿದ್ರೆ, ಯಾಕೆ ತಂದೆ ತಾಯಿಗಳನ್ನು ನಾವು ನೋಡ್ಕೊಳ್ಬೇಕು, ಯಾಕೆ ತಂದೆ ತಾಯಿಗಳನ್ನು ನೋಡ್ಕೊಳ್ಬಾರ್ದು, ಯಾರು ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು, ಯಾವ ತಂದೆ ತಾಯಿಗಳನ್ನು ನೋಡ್ಕೊಳ್ಬಾರ್ದು ಅಂತ ಹೇಳಿದರೆ ನೋಡಿ, ಒಳ್ಳೆಯ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು. ಕೆಟ್ಟ ತಂದೆ ತಾಯಿಗಳನ್ನು ಆಶ್ರಮಕ್ಕೋ ಅಥವಾ ಬೀದಿಗೋ ಬಿಟ್ಬಿಡಿ. ಯಾಕಂತೇಳಿದ್ರೆ ನೋಡಿ, ಕೋರ್ಟು ಕಾನೂನುಗಳಲ್ಲಿ ಉಂಟಲ್ಲ ಎಲ್ಲ ಸುಮ್ಮನೆ, ಯಾರೂ ಓದಿದವರು ಇಲ್ಲ, ಸುಮ್ಮನೆ ಹುಚ್ಚಾಗಿ ಕಾಣು ಮಾಡಿ ಇಡ್ತಾರೆ. ಅವರಿಗೆ ABCD ಗೊತ್ತಿರೋದಿಲ್ಲ. ನೋಡಿ, ನಿಮಗೆ ಟಾರ್ಚರ್ ಅಂಥವ್ರಿಗೆ ಏನು ಗೊತ್ತುಂಟ, ಅವರ ಮನೆಯಲ್ಲಿ ಒಂದು ತಿಂಗಳು ಇರಲಿ ಅಂತ ಹೇಳಬೇಕು. ಕೋರ್ಟ್ ಆದರೆ ಕೋರ್ಟು ಜಡ್ಜಿನೇ ಹತ್ರನೇ ಹೇಳಿ, ನಿಮ್ಮ ಮನೆಯಲ್ಲಿ ಒಂದು ತಿಂಗಳು ಇವರನ್ನು ಇಟ್ಕೊಳ್ಳಿ, ಮತ್ತೆ ನಾನು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಹೌದಲ್ವ ಗೆಳೆಯರೆ? ಯಾಕಂತೇಳಿದ್ರೆ ಈ ವೈಷಮ್ಯ ಥರ ಹಿರಿಯರ ಮತ್ತೆ ತಂದೆ ಮತ್ತು ಮಕ್ಕಳ ಮೇಲೆ ಯಾಕೆ ಬಂತು ಅಂತ ಹೇಳಿದ್ರೆ, ನೋಡಿ, ಕರ್ಮ ಸಿದ್ಧಾಂತದ ಪ್ರಕಾರ ಅವರು ನಡೆದ ದಾರಿಯೇ ಬೇರೆ ಆಗಿರ್ತದೆ. ಹಿರಿಯರು ಈ ಮಕ್ಕಳು ನಡೆಯುವ ದಾರಿಯೇ ಬೇರೆ ಆಗಿರ್ತದೆ. ಆಗಿರುವಾಗ ನೋಡಿ, ನಮಗೆ ವಿಪರೀತ ಟಾರ್ಚರ್ ಆಗೋ ಏನು ಮಾಡ್ತೀವಿ, ಅದನ್ನು ತೆಗೆದು ಬಿಸಾಡ್ತೀವಿ. ಅಂದರೆ ಕಲ್ಲು ಜಾಸ್ತಿ ಭಾರ ಆದರೆ ಏನು ಮಾಡ್ತೇವೆ, ಕೆಳಗಿಡ್ತೇವೆ, ಇಲ್ಲದ್ರೆ ತೆಗೆದು ಬಿಸಾಡ್ತೇವೆ. ಸಿಟ್ಟಲ್ಲಿ ಜಾಸ್ತಿ ಸಿಟ್ಟು ಬಂದರೆ, ಚುಚ್ಚುತ್ತಾ ಇದ್ದರೆ. ಹೌದಲ್ವಾ? ಎರಡೇ ಮಾಡಲಿಕ್ಕೆ ಆಗೋದಲ್ವಾ? ನೋಡಿ, ತಂದೆ ತಾಯಿಗಳು ಅಷ್ಟೇ ಮಕ್ಕಳಿಗೆ ತುಂಬ ಭಾರ ಆಗಿರಬಾರ್ದು ಅಂತ. ಅಂದರೆ ಮಾತಲ್ಲೆಲ್ಲ ಸಿಕ್ಕಿದಲ್ಲೆಲ್ಲ ಒಕ್ಕಣೆ ಕೊಟ್ಟು ಕೊರೈತಾ ಇರೋದು. ಹೌದಲ್ವ? ನಾನು ಅದನ್ನು ಟಾಪಿಕ್ ವೈಸಲ್ಲಿ ಹೇಳ್ತಾ ಇರ್ತೀನಿ. ಯಾಕಂದರೆ ನನ್ನ ಜೀವನದಲ್ಲೂ ಕೂಡ ಆ ಥರನೇ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನನ್ನು ಹಾಸ್ಪಿಟಲ್ ಇರುವಾಗ ನೋಡಿ, ಕೈ ಫ್ರ್ಯಾಕ್ಚರ್ ಆಗಿ ಇರುವಾಗ ಯಾರೂ ನೋಡ್ಕೊಂಡು ಬರಲಿಲ್ಲ. ಹಾಗಾಗಿ ನನ್ನದೊಂದು ಕ್ವಶನ್, ಇಂಥ ತಂದೆಗಳಿಗೆ ಕೋರ್ಟ್ಗಳಲ್ಲಿ ಯಾಕೆ ಶಿಕ್ಷೆ ಕೊಡೋದಿಲ್ಲ ಅಂತೇಳಿ. ಯಾಕಂದರೆ ನಾವು ಅವರನ್ನು ನೋಡ್ಕೊಳ್ಬೇಕಾ ಅದನ್ನು ಕೋರ್ಟ್ ಹೇಳ್ತದೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಈಗ ನೋಡಿ, ಕೋರ್ಟು ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಬೊಗಳು ಪಟ್ಟಣಾಗಿ ಆಗಿದೆ. ಯಾಕಂದರೆ ರಾಜಕೀಯದವರು ಕೂಡ ಬೊಗಳ್ತಾ ಇರ್ತಾರೆ, ಅದಕ್ಕೆ ಸರಿಯಾಗಿ ಕೋರ್ಟು ಕೂಡ ಮಾಡ್ತಾ ಇರ್ತದೆ. ಹೌದಲ್ವಾ? ಯಾಕಂದರೆ ಕಾನೂನಲ್ಲಿ ಅದರ ಫೀಲ್ಡಿಗೆ ಇಳಿದು ಕಾನೂನಲ್ಲಿ ಅದು ಹೇಗೆ ವರ್ಕೌಟ್ ಆಗ್ತದೆ ಅಂತೇಳಿ ಅವರಿಗೂ ಗೊತ್ತಿರೋದಿಲ್ಲ. ಸುಮ್ಮನೆ ಕಾನೂನೊಂದು ಪಾಸ್ ಮಾಡಿ ಬಿಡ್ತಾರೆ, ಕೋರ್ಟಲ್ಲಿ ಶಿಕ್ಷೆ ಕೊಟ್ಟು ಬಿಡ್ತಾರೆ. ಹೌದಲ್ವಾ? ನೋಡಿ, ಈ ಹಿರಿಯರನ್ನು ನೋಡ್ಕೊಳ್ಬೇಕಾರೆ ಹಿರಿಯರು ಕೂಡ ಆ ಥರ ಒಳ್ಳೆಯವರಾಗಿರ್ಬೇಕಲ್ವಾ? ಇಲ್ಲದ್ರೆ ನಮಗೆ ತಲೆಯಲ್ಲಿ ಮುಳ್ಳನ್ನು ಚುಚ್ಚಿ ಅದರ ಮೇಲೆ ಕಲ್ಲಿಟ್ಟರೆ ಹೇಗಾಗ್ತದೆ, ನಮಗೆ ತಲೆನೋವು ತೆಗೆದು ಬಿಸಾಡಬೇಕಲ್ಲ, ಹಾಗೆ ಆಗ್ತದೆ. ಯಾಕೆ ನಾನು ಟಾಪಿಕ್ ಹೇಳಿ ಅಂತ ಹೇಳಿದ್ರೆ ಇದರ ವಿಷಯ ಇಷ್ಟೇ. ಯಾಕೆ ತಂದೆ ತಾಯಿಗಳನ್ನು ಎಲ್ಲರೂ 99% ಒಳ್ಳೆಯವರನ್ನು ಬಿಟ್ಟು ಕೆಟ್ಟವರು ತಂದೆ ತಾಯಿಗಳನ್ನೆಲ್ಲ, ಅಂದರೆ ಕೆಟ್ಟವರು ಅಂತ ಹೇಳಿದ್ರೆ ತಂದೆ ತಾಯಿಗಳು ಕೆಟ್ಟವರಾದರೆ ಮಕ್ಕಳು ಸಹ ಕೆಟ್ಟಾಗಿರ್ತಾರೆ. ಯಾರ ತಂದೆ ತಾಯಿಗಳನ್ನು ಆಶ್ರಮದಲ್ಲಿ ಬಿಡ್ತಾರೆ ಮತ್ತು ಯಾರ ತಂದೆ ತಾಯಿಗಳನ್ನು ಬೀದಿಯಲ್ಲಿ ಬಿಡ್ತಾರೆ ಅಂತೇಳಿದ್ರೆ, ಅದು ಆಶ್ರಮದಲ್ಲಿ ಬಿಟ್ಟ ತಂದೆ ತಾಯಿಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಲೆಕ್ಕ. ಮಕ್ಕಳನ್ನು ಬೀದಿಯಲ್ಲಿ ಬಿಟ್ಟವರು ತಂದೆ ತಾಯಿಗಳು ಏನು ಹೋಪ್ಲೆಸ್ ಆಗಿ ನೋಡ್ಕೊಳ್ಳೋದು ಅಂತ ಲೆಕ್ಕ. ಹೌದಲ್ವಾ? ಇದು ಕೆಟಗರಿಯಲ್ಲಿ ಚಂದ ನೋಡ್ಕೊಳ್ಳುವವರನ್ನು, ಮನೆಯಲ್ಲಿ ಮೊಮ್ಮಕ್ಕಳ ಜೊತೆ ನೋಡ್ಕೊಳ್ಳುವವರನ್ನು ಅವರು ತುಂಬ ಪುಣ್ಯವಂತರು ಅಂತೇಳಿ ಲೆಕ್ಕ, ಒಳ್ಳೆಯವರು ಅಂತೇಳಿ ಲೆಕ್ಕ. ಹೌದಲ್ವಾ? ಈ ಥರ ಲೆಕ್ಕ ಡಿವೈಡ್ ಮಾಡಿ ನೀವು ನೋಡ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳು ಯಾವ ಸಿಚುವೇಷನಲ್ಲಿದ್ದಾರೆ ಅಂತೇಳಿ. ಮತ್ತು ಅಷ್ಟೇ, ಯಾಕಂದರೆ ತಂದೆ ತಾಯಿಗಳು ವಿಪರೀತ ಟಾರ್ಚರ್ ಕೊಟ್ಟರೆ ಏನು ಮಾಡ್ತಾರೆ, ಆಶ್ರಮವೋ ಬೀದಿಗೋ ಎಲ್ಲ ಬಿಡ್ತಾರೆ. ಹಾಗೆ ಇಂಟ್ರೆಸ್ಟಿಂಗ್ ಆದ ಸ್ಟೋರಿಯಲ್ಲಿ ಎಲ್ಲರೂ ನಾನು ಹೇಳ್ತಾ ಇರ್ತೀನಿ, ಮುಂದಿನಲ್ಲಿ ವಾಚ್ ಮಾಡಿ ವಿತ್ ಎಕ್ಸಾಂಪಲ್ ಜೊತೆಗೆ. ನಾನು ನಿಮ್ಮ ಗಿರೀಶ್ ಪೆರಡಕ. ಹಾಯ್ ಸರ್. ನೋಡಿ, ಯಾಕೆ ಗೊತ್ತುಂಟು, ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಅಥವಾ
ಬೀದಿಯಲ್ಲಿ ಬಿಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣವನ್ನು ಸ್ಪೀಡಲ್ಲಿ ನಾನು ಹೇಳ್ತೇನೆ. ಒಂದನೇ ಕಾರಣ ಏನು ಗೊತ್ತಾ, ತಂದೆ ತಾಯಿಗಳ ಉಪದೇಶ. ಅವರು ಮಕ್ಕಳು ದೊಡ್ಡವರಾದ ನಂತರನೂ ಮದುವೆ ಆದ ನಂತರ ಅವರು ಉಪದೇಶ ಮಾಡ್ತಾಯಿದ್ರೆ ಮಕ್ಕಳಿಗೆ ಅದು ಬೇಡ ಆಗಿರ್ತದೆ. ಆಗಿರುವಾಗ ನೋಡಿ, ತಲೆಯಲ್ಲಿ ಜಾಸ್ತಿ ಸಾಮಾನಿದ್ರೆ ಏನು ಮಾಡ್ತೀರಾ, ತುಂಬಲಿಕ್ಕಾಗಲಿ ಅದು ಎಳ್ದು ಬಿಸಾಡ್ತೀರಾ, ಇಲ್ಲಾಂದರೆ ಇಡ್ತೀರಾ, ಎಳ್ದು ಇಡ್ತೀರಾ. ಹಾಗೆ ಎರಡನೇ ಕಾರಣ ಏನು ಗೊತ್ತುಂಟಾ, ಎರಡನೇದು ಬರುವುದೇ ಮೇಯ್ನ್ ಕಾರಣ, ಈ ಜಗತ್ತಿನಲ್ಲಿ ಬರೋದು ಕಾರಣ ಜಾಗವನ್ನು ಪಾಲು ಮಾಡುವುದು, ಅವರ ಆಸ್ತಿಯನ್ನು ಪಾಲು ಮಾಡೋದರಲ್ಲಿ ಬರ್ತದೆ. ಮಕ್ಕಳು ಯಾಕೆ ಗೊತ್ತುಂಟಾ, ಆಸೆ ಇರ್ತದೆ, ತಂದೆ ತಾಯಿಗಳು ಮಾಡಿಟ್ಟಿದ್ದಾರೆ, ಅದನ್ನು ಪಾಲು ಮಾಡಿದರೆ ನಮಗೆ ಏನಾದರೂ ಮಾಡ್ಬೋದು ಅಂತೇಳಿ. ಅದಕ್ಕೆ ತಂದೆ ತಾಯಿಗಳು ಆಸ್ಪತ್ರೆ ಕೊಡೋದಿಲ್ಲ, ಅವರು ಸಾಯುವವರೆಗೆ ಬೇಕು ಅಂತೇಳಿ ಒಂದು ಜಿದ್ದಿಯಲ್ಲಿ ಬಿದ್ದಿರ್ತಾರೆ. ಹಾಗೆ ಮಕ್ಕಳಿಗೆ ಏನಾಗ್ತದೆ, ಅವರು ವೃದ್ಧಾಪ್ಯವರೆಗೆ ಕಾಯಬೇಕಲ್ಲ ಅಂತೇಳಿ ಬೇಸರ ಆಗ್ತದೆ. ಈ ಕಾರಣದಿಂದಲೂ ಕೂಡ ತಂದೆ ತಾಯಿಗಳು ಜಾಗ ಪಾಲು ಮಾಡಲು ಕೊಡಲಿಲ್ಲ, ನಮಗೆ ಉದ್ಧಾರ ಆಗಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಕೂಡ ಎರಡನೇ ಕಾರಣದಲ್ಲಿ ಇದು ಮೇಜರ್ ಕಾರಣ ಆಗಿರ್ತದೆ. ಎಲ್ಲ ಕಡೆ ಜಮೀನಿಗಾಗಿ ಗಲಾಟೆ, ಕಿತ್ತಾಟ, ಒಡೆದಾಟ, ಬಡದಾಟ, ಹತ್ಯೆಗಳು, ಕೊಳೆಗಳು ಎಲ್ಲ ಮಾಡಿಸೋದು ಯಾರು, ತಂದೆ ತಾಯಿಗಳಿಂದಾಗಿ. ಹೌದಲ್ವಾ? ನೀವೊಂದು ಸಾರಿ ಯೋಚನೆ ಮಾಡಿ. ಯಾಕಂದರೆ ನಾನು ಸ್ಪೀಚ್ ಜಾಸ್ತಿ ಕೊಡುವ ಆಗಿಲ್ಲ ಇದರಲ್ಲಿ, ಯಾಕಂದರೆ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿರಬೇಕು, ನಿಮಗೆ ಬೋರ್ ಆಗಬಾರ್ದಲ್ಲ. ಎರಡನೇ ಕಾರಣ, ಜಮೀನನ್ನು ತಂದೆ ತಾಯಿಗಳು ಉಂಟಲ್ಲ, ಅವರ ಮಕ್ಕಳ ಯೌವನದಲ್ಲೇ ಪಾಲು ಮಾಡಿ ಕೊಡಬೇಕು ಅಂತೇಳಿ ನಾನು ಅದೊಂದು ವಿಜ್ಞಾಪನೆ, ಅದು ಕೋರ್ಟಿಗೂ ಬರಬೇಕು. ಯಾಕಂತ ಹೇಳಿದ್ರೆ ಮಕ್ಕಳು ಮುದುಕರಾಗುವ, ಅವರು ಸಾಯುವಾಗ 70-80 ವರ್ಷ, ಇವರಿಗೆ 50 ವರ್ಷ ದಾಟಿರ್ತದಲ್ಲ, ಮತ್ತೆ ಅವರು ಕೃಷಿ ಮಾಡ್ತಾರಾ, ಮಕ್ಕಳು ಏನು ಮಾಡ್ತಾರೆ, ಸುಮ್ಮನೆ ನೋಡ್ಬೋದು ಅಷ್ಟೇ, ಜಾಗ ನನಗೆ ಸಿಕ್ಕಿದೆ ಅಂತೇಳಿ, ಬೇರೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಅದೊಂದು ಕೋಪದಲ್ಲಿರ್ತಾರೆ, ಹಾಗಾಗಿ ಆಶ್ರಮಕ್ಕೆ ಕಳಿಸ್ತಾರೆ. ಮೂರನೇದು ಏನಂತ ಹೇಳಿದರೆ ಸಂಸ್ಕಾರದ ಕೊರತೆ. ಏನಂತ ಹೇಳಿದ್ರೆ ಮಕ್ಕಳಿಗೆ ಯಾವ ಥರ ಇರಬೇಕು ಜೀವನದಲ್ಲಿ, ಹಿರಿಯರನ್ನು ಯಾವ ಥರ ಗೌರವಿಸಬೇಕು. ಈಗ ಮನೆಯಲ್ಲಿ ಬಿಡಿ, ಹಿರಿಯರೇ ಇಲ್ಲ, ಮತ್ತು ಅವರನ್ನು ತಂದೆ ತಾಯಿಗಳನ್ನು ಕೂಡ ಅವರು ಬರ್ಡನ್ ಅಂತ ತಿಳ್ಕೊಂಡು ಎಕ್ಸ್ಪೆಂಡಿಚರ್ ಲೆಕ್ಕ, ಬ್ಯಾಲೆನ್ಸ್ ಶೀಟಲ್ಲಿ ಲಾಸನ್ನು ಕಮ್ಮಿ ಮಾಡಬೇಕಾದ್ರೆ ಏನು ಮಾಡಬೇಕು, ಮನೆಯಲ್ಲಿ ಯಾರ್ದೆಲ್ಲ ವೇಸ್ಟ್ ಆಫು ಇದಿರ್ತದೆ ಅದನ್ನೆಲ್ಲ ತೆಗಿಬೇಕಲ್ಲ, ವೇಸ್ಟೇಜಿ. ಅಂದರೆ ತಂದೆ ತಾಯಿಗಳು ಮಕ್ಕಳಿಗೆ ವೇಸ್ಟ್ ಅಂತೇಳಿ ಕಾಣ್ತದೆ. ಯಾವಾಗ ಒಂದು ಸ್ಪೀಚಲ್ಲಿ ಕೊಟ್ಟರೆ, ಎರಡನೇದು ಜಾಗ ಪಾಲು ಮಾಡಿ ಕೊಡೋದಿದ್ರೆ, ಮೂರನೇದು ವಿಪರೀತ ಭಾಷಣ ಬಿಗಿತಾ ಇದ್ದರೆ, ಮಕ್ಕಳು ದೊಡ್ಡದಾಗಿ ಅವರು ಮಕ್ಕಳನ್ನು ಬೇರೆಯವರಿಗೆ, ಅಂದರೆ ಮಕ್ಕಳು ಮದುವೆ ಆಗಲಿಕ್ಕೆ ರೆಡಿಯಾಗಿರೋಗಳು ಸ್ಪೀಚ್ ಕೊಡ್ತಾಯಿದ್ರೆ, ಅದೆಲ್ಲ ಪಬ್ಲಿಕಲ್ಲೆಲ್ಲ ಕೊಡ್ತಾಯಿದ್ರೆ ಸಿಕ್ಕಿದಲ್ಲೆಲ್ಲ, ಮತ್ತು ಮಕ್ಕಳು ಅವರನ್ನು ಆಶ್ರಮಕ್ಕೆ ಕಳಿಸೋದು ಬಿಡ್ತಾರಾ, ಟಾರ್ಚರ್ ಜಾಸ್ತಿ ಹೋಗುವಾಗ. ನಾಲ್ಕನೇದು ಕಾರಣ ಏನಂತ ಹೇಳಿದ್ರೆ, ನಿಮಗೆಲ್ಲ ತಿಳಿದಿದೆ ಆ ಕಾರಣ ಏನಂತ ಹೇಳಿದರೆ, ಅದು ವಿಪರೀತವಾಗಿರ್ತದೆ ಗೆಳೆಯರೆ. ಯಾಕಂತೇಳಿದ್ರೆ ನಮ್ಮ ಸಂಸ್ಕಾರದಲ್ಲಿ ಒಂದು ಹೀನಾಯ ಒಂದು ಕೃತ್ಯ ಎನ್ನುವುದು ದೂರುವುದು, ಬೇರೆಯವರನ್ನು, ಅವರಿಗೆ ಇಷ್ಟ ಆದವರನ್ನು, ಅವರ ಕ್ಯಾರೆಕ್ಟ್ರಿಗೆ ಇಷ್ಟ ಆದವರನ್ನು ಹೊಗಳೋದು, ಎಲ್ಲರೂ ಅದು ಮಾಡ್ತಾ ಇರ್ತಾರೆ. ಇಲ್ಲದವರು ದೂರುವುದು. ನೋಡಿ, ಸಣ್ಣ ಮಗು ಅವರಿಗೆ ಆ ಜಗತ್ತಿಗೆ ಬಂದ ನಂತರ ಏನು ಗೊತ್ತಿರೋದಿಲ್ಲ. ಆಗ ನೋಡಿ ತಂದೆ ತಾಯಿಗಳು ಏನು ಹೇಳಿ ಕೊಡಬೇಕು ಗೊತ್ತುಂಟ. ನೋಡಿ, ತಂದೆ ತಾಯಿಗಳಿಗೆ ಕೆಲವರ ಹತ್ರ ಏನೋ ವಿಷಯದಿಂದಾಗಿ ಪರಸ್ಪರ ವೈರತ್ವ ಬಂದಿರ್ತದೆ, ಕೋಪ ಬಂದಿರ್ತದೆ. ಆಗ ಅದನ್ನೇ ಮಕ್ಕಳಿಗೆ ಸಹ ಹೇಳಿಕೊಡ್ತಾರೆ. ಏನು ಗೊತ್ತುಂಟ, ಇವನು ನನ್ನ ಮನೆಯ ಪಕ್ಕದವನು ಒಬ್ಬ, ಈ ಕಡೆಯವನು ಒಳ್ಳೆಯ ಇದ್ದಾನೆ, ಆ ಕಡೆಯವನು ಸ್ವಲ್ಪ ಕಲ್ಲ, ನನ್ನ ಎದುರಿನ ಮನೆ ಇದ್ದಾನಲ್ಲ ಅವನಿಗೆ ಮತ್ತು ನನಗೆ ಒಯ್ಯ ಕೈಯಾಗಿ ಉಂಟಲ್ಲ, ಅವನು ಕೇಸೆಲ್ಲ ಆಗಿ ನನ್ನ ಮತ್ತು ಅವನು ಮುಖ ನೋಡೋದಿಲ್ಲ, ನಾವು ಬದ್ಧ ವೈರಿಗಳು ಅಂತೇಳಿ ಅವರವರೇ ಹೇಳ್ಕೊಡ್ತಾ ಇರ್ತಾರೆ. ಆ ಮಕ್ಕಳಿಗೆ ಕೂಡ ಹೇಳಿಸಿಕೊಡ್ತಾರೆ. ಆಗ ಏನಾಗ್ತದೆ ಗೊತ್ತುಂಟ, ಈ ವೈರಿಯ ಮಗ ಮತ್ತು ಇವನ ಮಗ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಅಂದರೆ ಅದು ದೇವರ ಸೃಷ್ಟಿಯಲ್ಲಿ ಆಗಿರ್ತದೆ. ಆಗೇನಾಗ್ತದೆ, ಈ ಇಬ್ಬರು ಬದ್ಧ ವೈರಿಗಳೆಲ್ಲ ತಂದೆ ಮತ್ತು ತಾಯಿಗಳು ಮುಖ ನೋಡಲಿಕ್ಕೆ ಆಗೋದಿಲ್ಲ. ಇವರಿಗೆ ಅದು ಫ್ರೆಂಡ್ ಎಷ್ಟು ಅಂತ ಹೇಳಿದ್ರೆ ಅದು ಕೆಲವರಿಗೆ ಗೊತ್ತುಂಟು. ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಅಷ್ಟು ಕ್ಲೋಸ್ ಆಗಿರ್ತೇವೆ, ಎಲ್ಲ ಶೇರ್ ಮಾಡಿಕೊಂಡಿರ್ತಾರೆ. ಬಾಯ್ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅದು ಹುಡುಗಿ ಆಗಿರ್ಬೋದು, ಹೇಗೆ ಬೇಕಾದ್ರೆ ಆಗಿರ್ಬೋದು, ಹೌದಲ್ವಾ? ಆಗಿರೋ ಏನಾಗ್ತದೆ, ಇವರು ಮನೆಯಲ್ಲಿ ಇವರ ತಂದೆ ತಾಯಿಗಳ ವೈರತ್ವ ಇವರಿಗೆ ಇಷ್ಟ ಆಗಿರೋದಿಲ್ಲ. ಆಗೇನು ಮಾಡ್ತಾರೆ, ಇಬ್ಬರು ಸೇರಿ ತಂದೆ ತಾಯಿಗಳನ್ನ ಹೊರಗಡೆ ಬಿಸಾಡ್ತಾರೆ, ಹೌದಲ್ವಾ? ನೀವು ಇಬ್ಬರು ಹೊರಗಡೆ ಹೋಗಿ ಎಲ್ಲಿ ಬೇಕಾದ್ರೆ ಹೋಗಿ, ನಮಗೆ ಬೇಕು ಅಂತೇಳಿ, ನಮಗೆ ನಮ್ಮ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಂತ. ನೀವು ವೈರತ್ವ ಮಾಡಿದ್ರೆ ಬೇರೆ ಕಡೆ ಹೋಗಿ ವೈರತ್ವ ಮಾಡಿ, ನಮಗೆ ಅಗತ್ಯ ಇಲ್ಲ, ಬೇಕಾದ್ರೆ ನಾವು ಮನೆ ಬೇಕಾದ್ರೆ ಬಿಟ್ಟು ಹೋಗ್ತೀವಿ ಅಂತೇಳಿ, ಹೌದಲ್ವಾ? ಹಾಗೆ ಈಗ 4 ಕಾರಣ ಸಿಕ್ತಲ್ಲ. 1ನೇ ಕಾರಣ ನಾನು ಆಲ್ರೆಡಿ ಹೇಳಿದ್ದೀನಿ, 2ನೇ ಕಾರಣ ಆಲ್ರೆಡಿ ಹೇಳಿದ್ದೇನೆ ಜಾಗದ್ದು, 3ನೇ ಕಾರಣ ಸಂಸ್ಕಾರದ್ದು, 4ನೇ ಕಾರಣದ ನಮಗೆ ವೈರತ್ವವನ್ನು ಕಲಿಸುವುದೇ ತಂದೆ ತಾಯಿಗಳು, ಅವರ ಕ್ಯಾರೆಕ್ಟ್ರೇ ಸರಿ ಇರುವುದಿಲ್ಲ. 5ನೇದು ಏನು ಗೊತ್ತುಂಟಾ,
ಎಲ್ಲ ಕಡೆ ನಡೆದಿರ್ತದೆ. ಸ್ಟೇಟಸ್ಗೋಸ್ಕರ ತಂದೆ ತಾಯಿಗಳು ವಿಪರೀತ ಮಕ್ಕಳಿಗೆ ಸ್ಪೀಚ್ ಕೊಡ್ತಾ ಇರ್ತಾರೆ. ಮಕ್ಕಳನ್ನು ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಎಂತೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಮಾಡಿರ್ತಾರೆ. ಹಾಗಾದರೆ ತಂದೆ ತಾಯಿಗಳು ಯಾವ ರೂಲ್ಸು ಫಾಲೋ ಮಾಡೋದಿಲ್ಲ. ಆಗ ಮಕ್ಕಳಿಗೆ ಏನಾಗ್ತದೆ, ಮುಂದೆ ಬೆಳೆದು ನಾವು ಸಹ ತಂದೆ ತಾಯಿ ಆಗುವಾಗ ನಮ್ಮ ಮಕ್ಕಳನ್ನು ಈ ಥರ ನೋಡ್ಕೊಳ್ಬೇಕು ಅಂತ ಆಗಿರ್ತದೆ. ಹೌದಲ್ಲ? ಈ ಎಲ್ಲ ಕಾರಣಗಳಿಂದಾಗಿ ತಂದೆ ತಾಯಿಗಳು ಇನ್ನೂ ಇದೆ ಕಾರಣಗಳು, ಹುಡುಕ್ತಾ ಇದ್ದರೆ ತುಂಬ ಇರ್ಬೋದು. ಇದೆಲ್ಲ ನೋಡಿ ಕೋರ್ಟಲ್ಲಿ ಯಾರು ಕೇಳೋದಿಲ್ಲ. ಕೋರ್ಟಲ್ಲಿ ಹಿರಿಯರನ್ನು ನೋಡ್ಕೊಳ್ಬೇಕು ಅಂತ ಇರ್ತದೆ. ಆದರೆ ಹಿರಿಯರು ಮಾಡುವ ಕುತಾಂತ್ರ ಬುದ್ಧಿ, ಶಕುನಿ ಬುದ್ಧಿಯನ್ನೆಲ್ಲ ಬಿಡಲಿಕ್ಕೆ ಕೋರ್ಟು ಹೇಳ್ತದಾ ಹಿರಿಯರಿಗೆ? ಇಲ್ಲಲ್ಲ. ಅದನ್ನು ನಾವೆಲ್ಲ ಹೇಳಿಸಬೇಕು. ಒಳ್ಳೆಯ ತಂದೆ ತಾಯಿಗಳನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತೇಳಿ ನನ್ನ ಉದ್ದೇಶ. ಕೆಟ್ಟ ತಂದೆ ತಾಯಿಗಳನ್ನು ಕೆಟ್ಟದಾಗಿ ನೋಡ್ಕೊಳ್ಬೇಕು ಅಂತೇಳಿ. ಎಕ್ಸಾಂಪಲ್ಗಾಗಿ ನನಗೆ ಹಾಸ್ಪಿಟ್ಲಲ್ಲಿ ಆಕ್ಸಿಡೆಂಟ್ ಆಗಿರುವಾಗ ನನ್ನ ತಂದೆ ತಾಯಿಗಳು ನೋಡ್ಕೊಳ್ಳಿಕ್ಕೆ ಬರಲಿಲ್ಲ, ಸಹೋದರರು. ಇಂಥ ಸಹೋದರರು ಬೇಕಾ ಮಾರ್ರೆ? ತಂದೆ ತಾಯಿಗಳು ಬೇಕಾ? ಇವರನ್ನು ಆಶ್ರಮಕ್ಕೆ ಬಿಡದೆ ಮತ್ತೆ ಎಲ್ಲಿ ಬಿಡಬೇಕು ಅಂತೇಳಿ ನನ್ನದೊಂದು ಕ್ವಶನ್. ಓಕೆ, ವಿಪರೀತ ಆಗಿರ್ತದೆ ಇದು ಟಾರ್ಚರ್. ಅರ್ಥ ಆಯ್ತಾ? ಹಾಗಾಗಿ ನಮ್ಮ ಜೀವನದ ಒಂದು ಉದ್ದೇಶವೇ ಹೀಗೆ ಆಗಿರ್ತದೆ. ಓಕೆ, ಜೀವನ ಆಯಿತಾ? ಇಷ್ಟು ಅಂತೇಳಿ ಇನ್ನೂ ಸುಮಾರು ವಿಷಯ ಇದೆ. ಆದ ಕಾರಣ ನಾನು ನೆಕ್ಸ್ಟ್ ಅಪರ್ಚುನಿಟಿಯಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಗಿರೀಶ್ ಪೆರಡಕ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಇನ್ನು ನೆಕ್ಸ್ಟು ಫ್ಯೂಚರಲ್ಲಿ ಹೇಳ್ತೇನೆ ಇದೇ ವಿಷಯದಲ್ಲಿ ಟಾಪಿಕಲ್ಲಿ ಅಂತ ಹೇಳ್ದ ನಾನು ನಿಮ್ಮ